ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ತುಂಬಾ ಚಾನಲ್ಗಳಿಗೆ ನೋಟಿಸ್ ಅನ್ನೋದೊಂದು ಬಂದಿದೆ. ಶಾರ್ಟ್ಸ್ಗಳು, ಲಾಂಗ್ ವಿಡಿಯೋಸ್ಗಳು ಓಪನ್ ಮಾಡಿದಾಗ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಲ್ವಾ, ಅಲ್ಲಿ ನೋಟಿಸ್ ಅಂತ ಕಾಣಿಸ್ತಾ ಇದೆ ತುಂಬಾ ಜನಕ್ಕೆ. ಎಲ್ರಿಗೂ ಬಂದಿಲ್ಲ, ಕೆಲವರಿಗೆ ಮಾತ್ರ ಬಂದಿದೆ ಅಷ್ಟೇನೆ. ನಿನ್ನೆ ನನಗೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ಅವರಿಗೆ ಶಾಪಿಂಗ್ ಡಿಸೇಬಲ್ ಆಗಿದೆ, ಎಲ್ಲಾ ವಿಡಿಯೋಗೂ ಶಾಪಿಂಗ್ ಡಿಸೇಬಲ್ ಅಂತ ತೋರಿಸ್ತಾ ಇದೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ, ಹೇಳಿ ಹೇಳಿ ಅಂತ. ಅವಾಗ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಅವ್ರು ನನಗೆ ನೋಟಿಸ್ ಅನ್ನೋದು ಕೂಡ ಮೆನ್ಷನ್ ಮಾಡಿ ಹೇಳಿರ್ಲಿಲ್ಲ. ಶಾಪಿಂಗ್ ಡಿಸೇಬಲ್ ಆಗಿದೆ ಅಂತಂದ್ರು. ನಾನು ಅದಕ್ಕೆ ಶಾಪಿಂಗ್ ಡಿಸೇಬಲ್ ಆಗೋದಕ್ಕೆ ಕಾರಣ ಏನು, ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಆತರ ಏನಾದ್ರು ನೀವು ಮಿಸ್ಟೇಕ್ ಮಾಡಿದ್ದೀರಾ, ಶಾಪಿಂಗ್ ಅಂದ್ರೆ ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡೋದ್ರಲ್ಲಿ ಅಂತ ಮಿಸ್ಟೇಕ್ ಏನಾದ್ರು ಮಾಡಿದ್ದೀರಾ ಅಂತಂದ್ರೆ ಆ ವಿಷಯಕ್ಕೆ ಡಿಸೇಬಲ್ ಆಗಿರ್ಬೋದು, ಚೆಕ್ ಮಾಡ್ಕೊಡಿ ಅಂತ ಹೇಳ್ದೆ. ಆದ್ರೆ ನಾನು ಯಾವ್ದಕ್ಕೂ ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡಿಲ್ಲ, ಟ್ಯಾಗ್ ಮಾಡದೇ ಇರೋದಕ್ಕೂ ಕೂಡ ಶಾಪಿಂಗ್ ಡಿಸೇಬಲ್ ಅಂತ ಬಂದಿದೆ ಅಂತಂದ್ರು. ಆಗ ನನಗೆ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ. ನಿನ್ನೆ ಸಂಜೆ ನಾನು ವಿಡಿಯೋನ ನೋಡ್ತಾ ಇದ್ದೆ, ಅಂದ್ರೆ ಬೇರೆಯವ್ರದ್ದು ತೆಲುಗು ಚಾನಲ್, ಟೆಕ್ ಚಾನಲ್ಗಳವರು ಇಬ್ರು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರು, ನೋಟಿಸ್ ಅನ್ನೋದು ಬಂದಿದೆ ಅನ್ನೋದ್ರ ಬಗ್ಗೆ. ತುಂಬಾ ಅಂದ್ರೆ ಕೆಲವು ಚಾನೆಲ್ಗಳಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ನನಗೂ ಕೂಡ ಬಂದಿಲ್ಲ ಅದು. ಹಾಗಾಗಿ ನನಗೆ ಗೊತ್ತಾಗಿಲ್ಲ ಅದು ಏನು ಅಂತ ಅಂದ್ಬಿಟ್ಟು. ಆಮೇಲೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರಲ್ಲ, ಆ ತರ ಏನಾದ್ರು ನೋಟಿಸ್ ಅಂತ ಬಂದಿದೆ ಅಂತಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ಅದು ಜಸ್ಟ್ ಯೂಟ್ಯೂಬ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದೆ ಅಷ್ಟೇನೆ. ಅದು ಎಲ್ಲಾರ್ಗು ನೆಕ್ಸ್ಟ್ ಬರುತ್ತೆ, ಯಾರ್ಯಾರಿಗೆಲ್ಲ ಇನ್ನೂ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಬರುತ್ತೆ. ಬಂದಾಗ ಏನು ಹೆದರ್ಕೊಳಕ್ ಹೋಗ್ಬೇಡಿ. ಅದು ಯಾಕೆ ಬರ್ತಾ ಇದೆ, ಹೊಸದಾಗಿ ಏನದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ಏನಾದ್ರೂ ನಮ್ಮ ಚಾನಲ್ ಅಲ್ಲಿ ಕಾಪಿರೈಟ್ ಬರೋದಾಗ್ಲಿ ಅಥವಾ ಕಮ್ಯುನಿಟಿ ಸ್ಟ್ರೈಕ್ ಬರೋದಾಗ್ಲಿ, ಇಂಥದ್ದು ಯಾವುದೇ ಬಂದ್ರು ಕೂಡ ನಮ್ಗೆ ಆ ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ ಏನು ರಿಸ್ಟ್ರಿಕ್ಷನ್ಸ್ ಅಲ್ಲಿ ನೋಟಿಸ್ ಅಂತ ಬಂತು ಅಂತಂದ್ರೆ. ನೋಟಿಸ್ ನ ಕ್ಲಿಕ್ ಮಾಡಿದಾಗ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಾವು ಎಲ್ಲೋ ಏನಾಗಿದೆ ಅನ್ನೋದನ್ನ ಹುಡ್ಕಾಡೋ ಅವಶ್ಯಕತೆ ಇರಲ್ಲ. ಕೆಲವೊಂದ್ಸರಿ ಗೊತ್ತಾಗಲ್ಲ ಯಾವ ವಿಡಿಯೋಗೆ ಏನ್ ರಿಸ್ಟ್ರಿಕ್ಷನ್ಸ್ ಬಂದಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅಲ್ಲ. ಈಗ 18+ ವಿಡಿಯೋಸ್ಗಳನ್ನ ಮಾಡೋದಾಗ್ಲಿ, ಅಥವಾ ಕಿಡ್ಸ್ ಕಂಟೆಂಟ್ ಅಲ್ಲದೆ ಇರೋದಾಗ್ಲಿ, ಅಥವಾ ಕಿಡ್ಸ್ ಕಂಟೆಂಟ್ ಮಾಡಿರೋದಾಗ್ಲಿ, ಯಾವ್ದಾದ್ರೂ ಆಗಿರ್ಲಿ, ಅಂಥದಕ್ಕೆಲ್ಲಾನು ಆಡ್ ಸೂಟೇಬಲ್ ಇಲ್ಲದೆ ಇರೋ ಕಂಟೆಂಟ್ ಆಗಿರ್ಲಿ, ಇಂಥವೆಲ್ಲಾನು ನಮ್ಗೆ ಗೊತ್ತಾಗಲ್ಲ. ಅಂಥದನ್ನ ನಮ್ಗೆ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಅಲ್ಲೇ ಅದೇ ವಿಡಿಯೋದಲ್ಲಿ ತೋರ್ಸೋದಕ್ಕೆ ಅಂತಾನೆ ಇದೊಂದು ನೋಟಿಸ್ ಅನ್ನೋದನ್ನ ಕೊಡ್ತಾ ಇರೋದು. ಹೊಸದಾಗಿ ಅದೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇನೆ. ಈಗ ಒಂದಷ್ಟು ಚಾನೆಲ್ಗಳ ಮೇಲೆ ಅದನ್ನ ಕೊಟ್ಟಿದ್ದಾರೆ, ಜಸ್ಟ್ ಇನ್ನು ಅದನ್ನ ಟ್ರಯಲ್ ನೋಡ್ತಾ ಇದ್ದಾರೆ. ಅದೇನಾದ್ರು ವರ್ಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಲ್ಲರೂ ಚಾನೆಲ್ಗಳಿಗೂ ಬರುತ್ತೆ. ಅದು ಬಂದಾಗ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಜವಾಗ್ಲೂ ಏನಾದ್ರೂ ನೀವು ಪ್ರಾಬ್ಲಮ್ ಮಾಡ್ಕೊಂಡು, ಈಗ ಅಂಥದ್ದೇನಾದ್ರೂ ಕಾಪಿರೈಟ್ ಬರೋಂಥ ಪ್ರಾಬ್ಲಮ್ ಏನಾದ್ರೂ ಆಗಿತ್ತು ನಿಮ್ಮ ಚಾನಲ್ ಅಲ್ಲಿ ಅಂತಂದ್ರೆ ರಿಯಲ್ ಆಗಿ ಅಲ್ಲಿ ತೋರಿಸುತ್ತೆ. ಇಲ್ಲ ಇವಾಗ ಅವರು ಶಾಪಿಂಗ್ ಡಿಸೇಬಲ್ ಆಗಿದೆ ಅಂತ ಹೇಳಿದ್ರಲ್ಲ, ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಒಂದ್ಸರಿ ನೀವು ಅರ್ನ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಆಪ್ಷನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು 2 days ಬಿಟ್ಬಿಟ್ಟು ಮತ್ತೆ ನೀವು ಶಾಪಿಂಗ್ ಅಂದ್ರೆ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿ. ಯಾವ್ದಾದ್ರು ವಿಡಿಯೋಗಳಿಗೆ ಟ್ಯಾಗ್ ಆಗ್ತಿದೆ ಅಂತಂದ್ರೆ ಏನ್ ಪ್ರಾಬ್ಲಮ್ಮು ಆಗಿಲ್ಲ. ಟ್ಯಾಗ್ ಆಗ್ತಾ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಡಿಸೇಬಲ್ ಆಗಿದೆ ಅಂತಂದ್ರೆ ಮತ್ತೆ ಶಾಪಿಂಗ್ ಬರಲ್ಲ. ಅದು ಆಪ್ಷನ್ ಅಷ್ಟೇ ಒಂದ್ಸರಿ ಡಿಸೇಬಲ್ ಆದ್ರೆ. ಯಾಕೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹೇಳಿದೀನಿ. ಅದನ್ನ ನಾನು ಬೇಕಿದ್ರೆ ಲಿಂಕ್ ನ ಪಿನ್ ಮಾಡ್ತೀನಿ, ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಕ್ಲಿಯರ್ ಆಗಿ ಯಾಕೆ ನಮ್ಗೆ ಶಾಪಿಂಗ್ ಆಪ್ಷನ್ ಡಿಸೇಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ಒಂದ್ಸರಿ ಡಿಸೇಬಲ್ ಆದ್ರೆ ಮತ್ತೆ ಬರಲ್ಲ ನಮ್ಗೆ. ಅಕಸ್ಮಾತ್ ನೀವೇನಾದ್ರು ಮಾನಿಟೈಸೇಷನ್ ಆಗಿದೆ ಅಂತಂದ್ರೆ ಆ ವಿಡಿಯೋನ ನೋಡ್ಬಿಟ್ಟು ಶಾಪಿಂಗ್ ನಾವು ಯಾವ ತರ ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡ್ಕೊಬಹುದು ಅನ್ನೋದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ತರ ಡಿಸೇಬಲ್ ಆಗ್ಬೋದು. ಆ ತರ ಏನಾದ್ರು ಆಗಿತ್ತು ಅಂದ್ರೆ ಮಾತ್ರನೇ ಡಿಸೇಬಲ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ಮತ್ತು ವಾಪಸ್ಸು ನೀವು ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡ್ಕೊಬಹುದು, ಆಯ್ತಾ. ಇನ್ನು ಕೆಲವರಿಗೆ ಡಾಲರ್ ಸಿಂಬಲ್ ಕಾಣಿಸ್ತಾ ಇರಲ್ಲ. ಆ ತರ ಏನಾದ್ರು ಡಾಲರ್ ಸಿಂಬಲ್ ಕಾಣಿಸ್ತಾ ಇಲ್ಲ ಅಂತಂದ್ರೂ ಕೂಡ ಟೆನ್ಷನ್ ಏನ್ ತಗೊಳಕ್ ಹೋಗ್ಬೇಡಿ. ಅವಾಗ್ಲೂ ಕೂಡ ಏನು ಪ್ರಾಬ್ಲಮ್ ಆಗಿರಲ್ಲ, ಚಾನಲ್ ಏನು ಡಿಮಾನಿಟೈಸ್ ಆಗಿರಲ್ಲ, ಹೆದರ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ. ಅರ್ನ್ ಸೆಕ್ಷನ್ ಅಲ್ಲಿ ನಿಮ್ಗೆ ಎಷ್ಟು ಡಾಲರ್ ಬಂದಿರುತ್ತೆ ಅಲ್ವಾ ಕೌಂಟ್ ಆಗಿರೋದು, ಅದು ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ರೆವಿನ್ಯೂ ಕಾಣಿಸ್ತಿದೆ ಅಂತಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅದು ವಾಪಸ್ ಡಾಲರ್ ಸಿಂಬಲ್ ಬರುತ್ತೆ. ಏನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಾಗ್ಲೇ ಹೇಳ್ದಂಗೆ ಅದು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ, ಟ್ರಯಲ್ಗಳು ನೋಡ್ತಾ ಇದ್ದಾರೆ ಅಷ್ಟೇ. ಕೆಲವೊಂದು ಚಾನೆಲ್ಗಳ ಮೇಲೆ ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಎಲ್ರಿಗೂ ಬಂದಿಲ್ಲ, ಕೆಲವ್ರಿಗೆ ಮಾತ್ರ ಬಂದಿದೆ. ನನಗೂ ಕೂಡ ಬಂದಿಲ್ಲ, ನನಗೆ ಗೊತ್ತೇ ಇರ್ಲಿಲ್ಲ ಅದ್ರ ಬಗ್ಗೆ. ಅವ್ರು ಹಂಗೆ ಹೇಳ್ದಾಗ್ಲೂ ಕೂಡ ನನ್ಗೆ ಅದು ಏನು ಅಂತಾನು ಅರ್ಥ ಇಲ್ಲ. ನಾನ್ ಶಾಪಿಂಗ್ ಡಿಸೇಬಲ್ ಅಂದ ತಕ್ಷಣ ಅದೇ ಇರ್ಬೋದೇನೋ, ಯಾಕಂದ್ರೆ ಅವ್ರೊಬ್ರೇ ನನಗೆ ಕಮೆಂಟ್ ಅಲ್ಲಿ ಹೇಳಿದ್ದಲ್ಲ, ಇನ್ಯಾರಾದ್ರೂ ಹೇಳಿದ್ರು ಕೂಡ ನಾನು ಚೆಕ್ ಮಾಡ್ಕೊಂತ ಇದ್ದೆ. ಅವಾಗ ಅವ್ರಿಗೆ ನಾನು ಹೇಳಿದ್ದೆ ಅದು ಒಂದ್ಸರಿ ಹೋದ್ರೆ ಅಷ್ಟೇನೆ, ಒಂದ್ಸರಿ ಚೆಕ್ ಮಾಡಿ ನೋಡಿ ಈ ತರ ಏನಾರು ಆಗಿರ್ಬೋದಾ ವಿಡಿಯೋ ನೋಡಿ ಅನ್ಬಿಟ್ಟು ನಾನು ವಿಡಿಯೋ ಬಗ್ಗೆ ಹೇಳಿದ್ದೆ. ಅವ್ರು ನೋಡಿದ್ರು. ನಾನು ಯಾವ್ದು ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿಲ್ಲ, ಆದ್ರೂ ಕೂಡ ಎಲ್ಲಾ ವಿಡಿಯೋಗಳಿಗೂ ಬರ್ತಾ ಇದೆ ಅಂತ. ಕೆಲವೊಬ್ಬರಿಗೆ ಎಲ್ಲಾ ವಿಡಿಯೋ ಮೇಲೇನು ನೋಟಿಸ್ ಅಂತ ತೋರಿಸುತ್ತೆ, ಕೆಲವೊಬ್ಬರಿಗೆ ಯಾವ್ದಾರ ಪರ್ಟಿಕ್ಯುಲರ್ ಕೆಲವೊಂದು ವಿಡಿಯೋಗಳ ಮೇಲೆ ಮಾತ್ರ ತೋರಿಸುತ್ತೆ ಅಷ್ಟೇನೆ.
ಹಾಗಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ಆ ಥರ ಏನಾದರೂ ನೋಟಿಸ್ ಅಂತ ನಿಮಗೂ ಬಂದಿದ್ರೆ, ಬರಲಿಲ್ಲ ಅಂತಂದ್ರೂ ನೆಕ್ಸ್ಟ್ ಬರುತ್ತೆ. ಯಾರ್ಯಾರಿಗೆಲ್ಲ ಬಂದಿಲ್ಲಲ್ಲ ಅವರಿಗೂ ಕೂಡ ತೋರಿಸುತ್ತೆ. ಅದು ಒಳ್ಳೆ ವಿಷಯಕ್ಕೇನೇನೆ. ಯಾಕೆಂದ್ರೆ ಅದು ಅವಾಗಲೇ ಹೇಳ್ದಂಗೆ ನಮ್ಮ ಚಾನಲ್, ನಮ್ಮ ವಿಡಿಯೋಗಳಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನ ಅದೇ ವಿಡಿಯೋ ಮೇಲೆನೆ ತೋರ್ಸೋದಕ್ಕೋಸ್ಕರ ಅದಂಗೆ ಬಂದಿರೋದು. ಈಗ ಯಾರಿಗೆಲ್ಲ ನೋಟಿಸ್ ಅಂತ ಬಂದಿದೆ ಅಲ್ಲ, ಆ ನೋಟಿಸ್ ಪಕ್ಕದಲ್ಲಿ ನಿಮ್ಗೆ ಡ್ಯಾಶ್ ಏನಾದ್ರು ಕಾಣಿಸ್ತಿತ್ತು ಅಂತಂದ್ರೆ ಅದೇನು ಪ್ರಾಬ್ಲಮ್ ಇಲ್ಲ. ಅದು ನೆಕ್ಸ್ಟ್ ನನ್ನಂತಾನೆ ಅದೇನು ಪ್ರಾಬ್ಲಮ್ ಇಲ್ಲ. ಅದ್ರ ಡ್ಯಾಶ್ ಅಂತ ಕಾಣಿಸೋದ್ರ ಬದಲಾಗಿ ನಿಮ್ಗೆ ಈ ತರ ಏನಾದ್ರು ಕಾಣಿಸಿದ್ರೆ, ಶಾಪಿಂಗ್ ಡಿಸೇಬಲ್ ಆಗ್ಲಿ ಅಥವಾ ಏನಾದ್ರು ಕಾಪಿರೈಟ್ ಆಗ್ಲಿ ಇಂಥದ್ದು ಯಾವುದೇ ಕಾಣಿಸಿದ್ರು ಕೂಡ ಅದು ಆಮೇಲೆ ಚೆಕ್ ಮಾಡ್ಕೊಬೇಕು. ನೀವೇನಾದ್ರೂ ಅಂತ ಮಿಸ್ಟೇಕ್ನ ಮಾಡಿದೀರಾ ಆ ವಿಡಿಯೋದಲ್ಲಿ ಅನ್ನೋದನ್ನ ಚೆಕ್ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಅದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅವರು ಕೇಳಿದ್ದಕ್ಕೆ ನನಗೆ ಅವಾಗ ಗೊತ್ತಿರಲಿಲ್ಲ. ಈಗ ವಿಡಿಯೋ ನೋಡಿದೆ ಅಲ್ವಾ, ನಿನ್ನೆ 2 ವಿಡಿಯೋ ಇಬ್ಬರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಮಾಡಿದ್ದು. ಯಾರಿಗಾದ್ರೂ ಆ ಥರ ನೋಟಿಸ್ ಅಂತ ಬಂದಿತ್ತು ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ಟೆನ್ಷನ್ ತಗೊಬೇಡಿ, ಸರಿ ಹೋಗುತ್ತೆ, ಅದೇ ಆಟೋಮೆಟಿಕ್ ಸರಿ ಹೋಗುತ್ತೆ. ಇನ್ನು ಇವತ್ತಿನ ವಿಷಯ ಕೂಡ ಇಷ್ಟೇನೇನೆ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ನಿಮಗೂ ಏನಾದರೂ ಈ ಥರ ನೋಟಿಸ್ ಅಂತ ಬರ್ತಿದೆಯಾ, ಕಮೆಂಟ್ ಮಾಡಿ ಹೇಳಿ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.